ಆಗಲೇ ನಾನು ಹೇಳಿದೆ, ಟೋಲ್ ಪಾಲಿಸಿನಲ್ಲೇ ಐತೆ 5 ಕಿಲೋಮೀಟರ್ ಬಾರ್ಡ್ರಿಂದ ನಗರಸಭೆ, ಪುರಸಭೆ, ಕಾರ್ಪೊರೇಷನ್ ಎಲ್ಲೂ ಕೂಡ ಟೋಲ್ ಹಾಕಂಗಿಲ್ಲ. ಇದು ಅನುಮೋದನೆ ಮಾಡವ್ರೆ, ಫೈನಾನ್ಸ್ ಅವ್ರು ರಿಪೋರ್ಟ್ ಕೊಟ್ಟವ್ರೆ. 50% ಏನು ಅಮೌಂಟ್ ಖರ್ಚಾಗ್ತದೆ, ಅದು 10,000 ಕೋಟಿನೋ 20,000 ಕೋಟಿನೋ, ಅದನ್ನ ಟೋಲ್ ಮುಖಾಂತರ ವಾಪಸ್ಸು. ನೀವು ಬೆಂಗಳೂರಲ್ಲಿ ಏನಾದ್ರು ಟೋಲ್ ಹಾಕ್ಬಿಟ್ರೆ ಯಾರು ಫ್ಲೈಓವರ್ ಮೇಲೆ ಹೋಗ್ತಾರೆ, ಯಾರು ಟನಲ್ ರೋಡಲ್ಲಿ ಹೋಗ್ತಾರೆ? ಅಧ್ಯಕ್ಷರೇ, 5 ರೂಪಾಯಿ ಕೊಟ್ಟು ಯೂರಿನಲ್ಸ್ಗೆ ಹೋಗಲ್ಲ, ಒಳಗಡೆಗೆ ಗೋಡೆಗೆ ಹೋಗ್ತಾರೆ. ನೋಡ್ರಿ, ನೀವು ಎಲ್ಲಿ ಬೇಕಾದ್ರೂ 5 ರೂಪಾಯಿ ಖರ್ಚು ಮಾಡಲ್ಲ ಕೆಲವರೆಲ್ಲ ಕೂಡ. ಇನ್ನು ದಿನಕ್ಕೆ 1,500 ರೂಪಾಯಿ 2,000 ರೂಪಾಯಿ ಕೊಟ್ಟು ಯಾರನ್ನ ಹೋಗ್ತಾರೆ. ಇದು ನಾವು ಹೇಳ್ತಿರೋದು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂದ್ರೆ, ಇದಕ್ಕೆ ವಿರೋಧ ಇಲ್ಲ, ನೀವು ಜನಗಳ ಮೇಲೆ ಹೊರೆ ಆಗ್ತಾ ಇದ್ದೀರಲ್ಲ, ಇದಕ್ಕೆ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಸರ್ಕಾರ ಅಧ್ಯಕ್ಷರೇ, ಈಗ ನಾವು ಕಾಡಿಬೇಡಿ ಹೋಗ್ತೀವಲ್ಲಿ, ಅವಾಗ ಅಲ್ಲೊಲ್ಲ ಕೂತ್ಕೊಂತೀವಿ. ಏನು ಕೇಳ್ರಿ, ಅಣ್ಣ ನನ್ನ ಕ್ಷೇತ್ರ ಗ್ರಾಂಟ್ ಕೊಡು. DCM ಅವ್ರ ಹತ್ರ ಹೋಗ್ತೀವಿ, CM ಅವ್ರ ಹತ್ರ ಹೋಗ್ತೀವಿ. ಜನ ಯಾವ ಪಾರ್ಟಿ ಅಂತ ಕೇಳೋದಿಲ್ಲ, ನೀನು MLA ಗೆಲ್ಸಿದ್ದೀವಿ, ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡು ಅಂತ ಹೇಳ್ತಾರೆ. ಕಾಲಿಗೆ ಬೀಳ್ತೀವೋ ಕೈಗೆ ಬೀಳ್ತೀವೋ ಎಲ್ಲೋ ಹೋಗಿ ಒಂದಷ್ಟು ಗ್ರಾಂಟ್ ತರೋ ಪ್ರಯತ್ನ ಮಾಡ್ತೀವಿ. ಮೊನ್ನೆ ನಮ್ಮ ಬೇಲೂರು ಸುರೇಶು ನಮ್ಮ DCM ಅವ್ರಿಗೆ ಬಾವಿ ಮುಖ್ಯಮಂತ್ರಿಗಳು ಅಂದ ತಕ್ಷಣ 50 ಕೋಟಿ ಶಾಂಕ್ಷನ್ ಮಾಡಿದ್ರು. ಗುರು ಎತ್ತಿನ ಒಳ್ಳೆ ಕೇಳಿ, ಇಲ್ಲೆಲ್ಲ ಇರ್ಬೇಕು ಸುರೇಶ. 50 ಕೋಟಿ ನಾನು ಓದೆ ಅಲ್ಲಿ ಮುಗಿಸ್ಕೊಂಡು ಖುಷಿ ಆಗ್ಬಿಟ್ಟವ್ರೆ. ಯಾವಾಗ ಬಾವಿ ಮುಖ್ಯಮಂತ್ರಿ ಆಗ್ತೀರ ಅಂತ ಹೇಳಿಲ್ಲ ಬುದ್ಧಿವಂತ ಅವನು. 50 ಕೋಟಿ. ಇವತ್ತು ಕೇಂದ್ರ ಸರ್ಕಾರನ ಬರೀ ಟೀಕೆ ಮಾಡ್ತೀವಲ್ಲ ನಾವು. ಪಕ್ಕದಲ್ಲಿ ಗೋವಾ ರಾಜ್ಯ ನಮ್ಮ BJPದು ಇರ್ಬೋದು, ಆಂಧ್ರ ಪ್ರದೇಶ NDA ಇರ್ಬೋದು, ಮಹಾರಾಷ್ಟ್ರ NDA ಇರ್ಬೋದು. ಎಷ್ಟು ಸರಿ ನೀವು ಹೋಗಿ ನಮ್ಮ ಬೆಂಗಳೂರಿಗೆ ನೀರಿನ ಸಮಸ್ಯೆ ಐತಪ್ಪ, ಒಂದು ಸ್ವಲ್ಪ ಕುಡಿಯೋ ನೀರು ಕೊಡ್ರಿ. ಈಗ ನೋಡಿ, ಆಂಧ್ರ ಬಾರ್ಡ್ರು ಬಾಗೇಪಲ್ಲಿವರೆಗೂ ಕೃಷ್ಣಾ ನದಿ ನೀರು ಬಂದ್ಬಿಟ್ಟೈತೆ. ಗೋದಾವರಿ ಪೋಲವರಂ ಈಗಾಗಲೇ ನೀರನ್ನು ತರ್ತಾವ್ರೆ. ಗೌರವಾನ್ವಿತ ಗವರ್ನರು ಆಂಧ್ರದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು. ನಾನು ಮೊನ್ನೆ ಏನಕ್ಕೋ ಮಾತಾಡಿದೆ, ವಿಶ್ ಮಾಡಿದ್ರು ನನಗೆ ಯಾವುದೋ ಒಂದು ವಿಚಾರಕ್ಕೆ. ಅವ್ರು ಹೇಳಿದ್ರು, ವಿಶ್ವನಾಥ್, ನೀವಾಗಲಿ ನಿಮ್ಮ ಸರ್ಕಾರ ಆಗಲಿ ಒಂದ್ಸರಿ ಬಂದು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕುಡಿಯೋ ನೀರು ಕೊಡಿ ಅಂತ ಹೇಳಿದ್ರೆ ನಾನು ಬೆಂಬಲ ಕೊಡ್ತೀನಿ. ನನ್ನ ರಾಜ್ಯಕ್ಕೆ ನೀರು ಕೊಡೋದಕ್ಕೆ ನನಗೇನಿದಿಲ್ಲ, ನಾನು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಬರ್ತೀವಿ, ನೀವು ಬನ್ನಿರಿ. ಇವತ್ತು ಮೆಟ್ರೋ ಟ್ರೈನಲ್ಲಿ ಹೋದಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸಿದ್ದರಾಮಣ್ಣವರು, DK ಶಿವವರು ಎಷ್ಟು ಖುಷಿಯಾಗಿ ನಗ್ತಾ ಇದ್ರು. ಈಗಲೂ ಅದು ವೈರಲ್ ಆಗ್ತಾ ಇದೆ. ಯಾಕೆ ನೀವು ಮುಖ್ಯಮಂತ್ರಿ ಇವರು ಪ್ರಧಾನಮಂತ್ರಿಗಳ ಹತ್ರ ಹೋಗಲ್ಲ? ಯಾಕೆ ನಗರಾಭಿವೃದ್ಧಿ ಸಚಿವರ ಹತ್ರ ನೀವು ಹೋಗಲ್ಲ? ಒಂದ್ಸರಿ 2 ಸಾರಿ ಆಗಲಿ ಹೋಗಿ ಕೇಳಿದಾಗ ಖಂಡಿತವಾಗಿ ಗ್ರಾಂಟ್ ಕೊಡ್ತಾರೆ. ಬೈತಾ ಬಿದ್ರೆ ದಿನ ಬೆಳಗಾದ್ರೂ ಬೈತಾ ಇದ್ರೆ ಮಾಹಿತಿ ಹೋಗಲ್ವಾ? ಈಗ ನಾವು ಇಲ್ಲಿ ಬೈದ್ರೇನೆ ನಮ್ಗೆ ನಟ್ಟು ಬೋಲ್ಟ್ ಸಡ್ಲ ಮಾಡಾಕ್ತೀನಿ ಅಂತಾರೆ. ನಾವು ಅದಕ್ಕೆ ಬೈಯೋದು ಬಿಟ್ಬಿಟ್ಟು ಗ್ರಾಂಟ್ ಕೊಟ್ರೆ ಸಾಕಾಗದೆ ನಮ್ಮ ಕ್ಷೇತ್ರಕ್ಕೆ. ನಾವು ಯಾರನ್ನೂ ಟೀಕೆ ಮಾಡಕ್ ಹೋಗಲ್ಲ. ಅಧ್ಯಕ್ಷರೇ, ಗೆಲ್ಲೋವರೆಗೂ ನಮ್ಮ ಪಾರ್ಟಿ, ಗೆದ್ದ ಮೇಲೆ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು, ಇಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಇಡೀ ಕರ್ನಾಟಕದ ಮಂತ್ರಿಗಳವರು. ನೀವು ಬರೀ ನಿಮ್ಮ ಶಾಸಕರನ್ನೇ ನೋಡೋದಲ್ಲ, ನಮ್ಮ ಕಡೆನೂ ಗಮನ ಹರಿಸಬೇಕಾಗ್ತದೆ. ಇಲ್ಲ ಅಂತಂದ್ರೆ ಏನು BJPಯವ್ರ ಮನೆ ಮುಂದೆ ಮಾತ್ರ BJPಯವ್ರು ಕಾಂಕ್ರೀಟ್ ಹಾಕ್ತೀವಾ? BJPಯವ್ರು ಮಾತ್ರ ಟನಲ್ ರೋಡಲ್ಲಿ, ಕಾಂಗ್ರೆಸ್ ಅವರು ಮಾತ್ರ ಟನಲ್ ರೋಡಲ್ಲಿ ಹೋಗ್ತಾರಾ? ಇವತ್ತು ಸ್ವಲ್ಪ ತಾರತಮ್ಯ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಈಗ ಕಳೆದ 4-5 ವರ್ಷಗಳಿಂದ ಬೆಂಗಳೂರು ಎಷ್ಟು ಹಾಳಾಗಿದೆ ಅಂತ ಹೇಳಿದ್ರೆ, ಅಧ್ಯಕ್ಷ, ನೀವು ಒಂದ್ಸರಿ ಒಳಗಡೆ ಮೇನ್ ರೋಡ್ ಬಿಟ್ಬಿಡ್ರಿ. ನೀವು ಇವತ್ತು BBMP GBA ಎಲೆಕ್ಷನ್ ಬರ್ತದೆ, ಬಂದಾಗೆಲ್ಲ ಹೋಗ್ತೀವಿ ಒಳಗಡೆಗೆ, ಏನೇನು ಅನಾಹುತಗಳಾಗ್ತವೆ ಅಂತೇಳಿ ಆವಾಗ ಗೊತ್ತಾಗ್ತದೆ ನಮಗೆಲ್ಲ ಕೂಡ. ಇವತ್ತು ಯಾಕೆ ಚುನಾವಣೆಗೆ ನೀವು ಇನ್ನೂ ಮುಂದೆ ನೋಡ್ತಾ ಇದ್ದೀರಿ ಅಂದ್ರೆ, ಪರಿಸ್ಥಿತಿ ಬೆಂಗಳೂರಲ್ಲಿ ಆಡಳಿತ ಪಕ್ಷಕ್ಕೆ ಅನುಕೂಲಕರವಾಗಿಲ್ಲ. ರಿಪೋರ್ಟ್ ಇರ್ಬೋದೇನೋ, ನೀವು ಒಂದಷ್ಟು ಸ್ಥಾನಗಳಿಗೆದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಇವತ್ತು ನೀವು ಗೆಲ್ಲಬೇಕು ಕೆಲವು ಅಂತಾನೆ ನೀವು GBAನ ಡಿವೈಡ್ ಮಾಡಿರ್ತಕ್ಕಂಥದ್ದು. GBA ಆದ್ಮೇಲೆ ಹೇಳ್ತೀವಿ ಏನು ಪರಿಸ್ಥಿತಿ ಅಂತ ಹೇಳಿ. ಪ್ರತಿ GBAಗೆ 100 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳವ್ರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧ್ಯಕ್ಷತೆ ಮುಖ್ಯಮಂತ್ರಿಗಳು ಮಾಡಿದ್ದು ಏನಕ್ಕೆ ಅಂದ್ರೆ, ಒಂದು 70 ಜನ ಇದ್ದೀವಿ ಸದಸ್ಯರು, MPಗಳು ಎಲ್ಲರೂ ಸೇರಿ. ಯಾವ GBAಗೆ ಗ್ರಾಂಟ್ ಕಡಿಮೆ ಆಗ್ತದೋ ಅವಾಗ GOಕ್ಕೆ ಗ್ರಾಂಟ್ ಕೊಡ್ತೀವಿ ಅಂತ ಹೇಳಿ. ಕೆಲವು GBA ಕಾರ್ಪೊರೇಷನ್ಗಳು ದುಡ್ಡು ಜಾಸ್ತಿ ಐತೆ, ಕೆಲವು ಕಾರ್ಪೊರೇಷನ್ ಅಲ್ಲಿ ಸಂಬಳ ಕೊಡೋಕ್ಕೂ ದುಡ್ಡು ಈಗಲೂ ಇಲ್ಲ. 5 ವರ್ಷದಲ್ಲಿ ಕಾರ್ಪೊರೇಷನ್ ಏನು ಬಡ್ಜೆಟ್ ಮಾಡಿದ್ರೆ ನಮ್ಗೆ ಯಾವುದು ತಲುಪಲೂ ಇಲ್ಲ ಕ್ಷೇತ್ರಗಳಿಗೆ. ಯಾಕಂದ್ರೆ ಕೇಳೋರು ಯಾರು ಇಲ್ಲ, ಕಾರ್ಪೊರೇಟರ್ಸೇ ಇಲ್ಲ, ಅಧಿಕಾರಿಗಳದೇ ದರ್ಬಾರು. ಅವ್ರದ್ದು ಡಿಸ್ಕ್ರಿಷನರಿ ಗ್ರಾಂಟ್ ಇರ್ತದೆ, ಯಾರಿಗೆ ಬೇಕೋ ಅವ್ರು ಕೊಟ್ಕೊಂತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಬೆಂಗಳೂರಿಗೆ ಪ್ರತಿ ವರ್ಷ ಒಂದು 10,000 ಕೋಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಕೊಲ್ಯಾಪ್ಸ್ ಆಗ್ತದೆ. ಅಧ್ಯಕ್ಷರ, ಬೆಂಗಳೂರು ಅಂತಕ್ಕಂಥದ್ದು
ಕೇವಲ ನಮ್ಮ 28 ಜನ ಶಾಸಕರು 5 ಜನ ಲೋಕಸಭಾ ಸದಸ್ಯರು ಸೇರಿದ್ದಲ್ಲ. ಬೆಂಗಳೂರು ಅಂತಕ್ಕಂಥದ್ದು ಮನುಷ್ಯನಿಗೆ ಹೃದಯ ಯಾಗೋ ಆ ಥರ. ನೀವು ಹೃದಯವನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ. ಇಡೀ ಕರ್ನಾಟಕಕ್ಕೆ ಸಮಸ್ಯೆ ಆಗ್ತದೆ. ಇವತ್ತು ಇಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ 65% ಎಲ್ಲರಿಗೂ ಗೊತ್ತಿರುವಂಥದ್ದೇ. ಇಡೀ ರಾಜ್ಯಕ್ಕೆ ನಾವು ಡಿವೈಡ್ ಮಾಡ್ತೀವಿ. ನಾವ್ಯಾರು ಅಬ್ಜೆಕ್ಷನ್ ಮಾಡಿಲ್ಲ, ಅದು ಪಾಲಿಸಿ ಮಾಡಿಟ್ಟವ್ರೆ. ಆದರೆ ಕೊಟ್ಟಂತ ಬೆಂಗಳೂರಿಗೆ ನೀವು ರಸ್ತೆಗಳಿಗೆ ಡೆವಲಪ್ಮೆಂಟ್ ದುಡ್ಡು ಕೊಡಲಿಲ್ಲ ಅಂತಂದ್ರೆ ಹೆಂಗಿದು? ಶ್ರೀಕೃಷ್ಣನನ್ನ ಬೆಳೆಸಿದ್ದು ಯಶೋದೆ ಆದ್ರೂ ಕೂಡ ತಾಯಿ ದೇವಕಿ ಎತ್ತೋಳು. ಇವತ್ತು ಬೆಂಗಳೂರು ಅದೇ ಪರಿಸ್ಥಿತಿ. 224 ಜನ ಶಾಸಕರು ಏನಿದ್ದೀವಿ, ನಿಮ್ಮ ಕ್ಷೇತ್ರ ನಿಮ್ಗೆ ಎತ್ತ ತಾಯಿ ಆದ್ರೂ ಕೂಡ ಬೆಳೆಸಿರುವಂಥದ್ದು ಬೆಂಗಳೂರು. ಇದು 224 ಜನ ಶಾಸಕರಿಗೂ ಕೂಡ ಸಂಬಂಧಪಟ್ಟದೇ ಬೆಂಗಳೂರು ಅಭಿವೃದ್ಧಿ. ಬೀಸ್ಮೈಲ್ ಹೇಳ್ತಾ ಇದ್ದೆ ಅಧ್ಯಕ್ಷರೇ, ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ, ಟೋಲ್ ಕಲೆಕ್ಟ್ ಮಾಡಿ ಅಂತೇಳಿ ನೀವು ಈ ಥರ ಮಾಡ್ತಿರಲ್ಲ. ನೀವು ನಿಮ್ಗೇನಾದ್ರೂ ಬೆಂಗಳೂರಿನ ಜನತೆಯ ಬಗ್ಗೆ, ಬೆಂಗಳೂರಿನ ಜನಕ್ಕೆ ಈಗಲೇ ಟ್ಯಾಕ್ಸ್ ಅಂತೂ ಹೇಳ್ದೆ ಕೇಳದೆ ಹಾಕವ್ರೆ. ಟ್ಯಾಕ್ಸ್ ಎಲ್ಲದಕ್ಕೂ ಟ್ಯಾಕ್ಸೇ. ನೀವು ಬೇಕಾದ್ರೆ ನಮ್ಮ ಮಾನ್ಯ ವಿರೋಧ ಪಕ್ಷದವ್ರ ಕೊನೆಯದಾಗ ಮಾತಾಡ್ತೀವಿ ಅಂತ ಹೇಳೋರೆ ಟ್ಯಾಕ್ಸ್ ಬಗ್ಗೆ ಅವ್ರಿಗೆ ಬಿಟ್ಟಿದ್ದೀನಿ. ಹೇಳ್ತಾರೆ, ಎಷ್ಟೆಷ್ಟು ಪಟ್ಟಿ ಕೊಡ್ತಾರೆ. ಬೆಂಗಳೂರಿಗೆ ನರಕ ತೋರಿಸ್ತಾವ್ರೆ. ಗಾಳಿಗೊಂದು ಟ್ಯಾಕ್ಸ್ ಹಾಕಿಲ್ಲ ಅಷ್ಟೇ, ಇನ್ನೆಲ್ಲಕ್ಕೂ ಟ್ಯಾಕ್ಸ್ ಹಾಕಿರ್ತಕ್ಕಂಥದನ್ನ ನಾವು ನೋಡ್ತಾ ಇದೀವಿ ಅಧ್ಯಕ್ಷರೇ. ಇದು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾನು ಮಾತಾಡಿದ್ದೀನಿ. ಕುಡಿಯೋ ನೀರು ಬಗ್ಗೆ ಒಂದೆರಡು ಮಾತಾಡಲೇಬೇಕಾಗ್ತದೆ. ಬೆಂಗಳೂರಿಗೆ ಮೊದಲು ನೀರಿನ ಆಧಾರ ಇದ್ದಿದ್ದು ಕಲ್ಯಾಣಿಗಳು, ಕೆರೆಗಳಲ್ಲೇ. ಅವಾಗೇನು ಪೈಪ್ಲೈನ್ ಇರಲಿಲ್ಲ, ಭಾಳ ವರ್ಷಗಳ ಹಿಂದೆ ಬಿಂದಿಗಳೆಲ್ಲ ಎಲ್ಲ ತಗೊಂಡೋಗಿ ಶುದ್ಧವಾದ ನೀರು ಇರ್ತಾ ಇತ್ತು. ಅದಾದ ಮೇಲೆ ಬೆಂಗಳೂರಿಗೆ ನೀರು ಕೊಟ್ಟಿದ್ದು ನಂದಿ ಬೆಟ್ಟದಿಂದ ಬರ್ತಕ್ಕಂಥ ಅರ್ಕಾವತಿ ನದಿ. ಅದು ಹೆಸರುಘಟ್ಟ ಕೆರೆಗೆ ಬಂದು ಹೆಸರುಘಟ್ಟದಿಂದ ತಿಪ್ಪಗೊಂಡಹಳ್ಳಿಯಿಂದ ಕಾವೇರಿ ನದಿಗೆ ಹೋಗಿ ಸೇರ್ತಾ ಇತ್ತು. ಅವು ನಿರಂತರವಾಗಿ ಹರಿತಾ ಇತ್ತು ಶುದ್ಧವಾದಂಥ ನೀರು. 1894ರಲ್ಲಿ ದಿವಂಗತ ಶೇಷಾದ್ರಿ ಅಯ್ಯರ್ ಹೆಸರುಘಟ್ಟದ ಹತ್ರ ಅಣೆಕಟ್ಟನ್ನು ಕಟ್ಟಿ ಬೆಂಗಳೂರಿಗೆ ನೀರು ಕೊಡ್ತಾರೆ. ಫಸ್ಟ್ ಪೈಪ್ಲೈನ್ ಶುರುವಾಗಿದ್ದು ಬೆಂಗಳೂರಿಗೆ ಹೆಸರುಘಟ್ಟ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಂಗೆ ನೆಕ್ಸ್ಟ್ ತಿಪ್ಪಗೊಂಡಹಳ್ಳಿ ಡ್ಯಾಮ್ ಆಯಿತು. ಅದು 3 TMC ಕೆಪಾಸಿಟಿ, ಹೆಸರುಘಟ್ಟ 0.9 TMC ಕೆಪಾಸಿಟಿ ಇರ್ತಕ್ಕಂಥದ್ದು. ಅದಾದಮೇಲೆ ಕಾವೇರಿಯಿಂದ ಶುರುವಾಯ್ತು ನಮ್ಮ ನೀರು. ಕಾವೇರಿ 1ನೇ ಹಂತದಿಂದ ಈಗ 6ನೇ ಹಂತದವರೆಗೂ ಕೂಡ ನಾವು ನೀರನ್ನು ತಗೊತಾ ಇದ್ದೀವಿ. ಬೆಂಗಳೂರು 40 ವರ್ಷದಲ್ಲಿ ಫಸ್ಟ್ ಇದ್ದಿದ್ದು ಬೆಂಗಳೂರು ಜನಸಂಖ್ಯೆ 1971ರಲ್ಲಿ 17 ಲಕ್ಷ. ಈ 50 ವರ್ಷಗಳಲ್ಲಿ 1.5 ಕೋಟಿ ಆಗಿದೆ. 1.5 ಕೋಟಿ ಜನಸಂಖ್ಯೆ ಆಗಿದೆ. ಇವತ್ತು ಕಾವೇರಿ ಕೊಡಗಿನ ಜನ ಹೇಳ್ತಾವ್ರೆ ನೀರಲ್ಲಿ ಕಡಿಮೆ ಆಗ್ತಾ ಇದೆ, ನಮ್ಗೆ ಸಮಸ್ಯೆ ಆಗ್ತಾ ಐತೆ. ಮಂಡ್ಯದ ರೈತರು ಮೊನ್ನೆ ಹೋರಾಟ ಮಾಡವ್ರೆ, ನೀವು ಬೆಂಗಳೂರಿಗೆ ನೀರೆಲ್ಲ ಕೊಟ್ಕೊಂಡು ಹೋದ್ರೆ ನಮ್ಗೆ ವ್ಯವಸಾಯಕ್ಕೆಲ್ಲಿ? ಅಧ್ಯಕ್ಷ, ಇನ್ನು 10 ವರ್ಷ 20 ವರ್ಷ ಅನ್ಕೊಳ್ರಿ, ಕಾವೇರಿ ಇನ್ನು ಎಷ್ಟು ಹಂತದ ನೀರು ತರಕ್ಕಾಗ್ತದೆ? ಸಾಧ್ಯ ಆಗ್ತದೆ? ಎಷ್ಟು ಹಂತದ ನೀರನ್ನು ತರ್ತೀರಿ ನೀವು? ಬಹಳ ಪ್ರಮುಖವಾಗಿ ನೀವು ರಸ್ತೆ ಇಲ್ದಿದ್ರು ತಡ್ಕೊಂತೀವಿ ಜನ, ನೀವು ಪಾರ್ಕ್ ಇಲ್ದಿದ್ರು ತಡ್ಕೊಂತಾರೆ. ನೀರಿಲ್ಲ ಅಂತ ಹೇಳಿದ್ರೆ ಜನ ದಂಗೆ ಹೇಳ್ತಾರೆ. ಪರ್ಯಾಯ ಯಾವುದನ್ನು ಮಾಡಿದ್ದೀವಿ? ಇವತ್ತು ಎತ್ತಿನಹೊಳೆ ನೀವು ಪ್ರಾಜೆಕ್ಟು ನಮ್ಮ ಸರ್ಕಾರ ಇದ್ದಾಗೆ, ಸದಾನಂದ ಗೌಡರು ಇದ್ದಾಗೆ ಅದಕ್ಕೆ ಅನುಮೋದನೆ ಕೊಟ್ಟು 400 ಕೋಟಿ ಕೊಟ್ಟರು. ಸುಮಾರು 8,500 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಎಸ್ಟಿಮೇಟ್ ಟೋಟಲ್ ಇದ್ದಿದ್ದು. 24 TMC ನೀರನ್ನು ಎಲ್ಲಿಗೆ ತರಬೇಕು ಅಂತ ಪ್ರಾರಂಭ ಆಗಿದ್ದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಗ್ರಾಮಾಂತರ. ಈಗ ಬರೋ ಮಧ್ಯದಲ್ಲಿ ಎಲ್ಲ ಕೆರೆಗಳು ತುಂಬಿಸಿ ಕೊನೆಗೆ ನೀರು ಬರ್ತದೋ ಇಲ್ಲ ಅಧ್ಯಕ್ಷರೇ. ಇವತ್ತು ರಿವೈಸ್ ಎಸ್ಟಿಮೇಟು 35,000 ಕೋಟಿ. ಎಷ್ಟು? 35,000 ಕೋಟಿ ಎತ್ತಿನಹೊಳೆಗೆ ಖರ್ಚಾಗ್ತಾ ಇರ್ತಕ್ಕಂಥದ್ದು. ಇವತ್ತುವರೆಗೂ ಸಕಲೇಶ್ವರದಿಂದ ಮುಂದಕ್ಕೆ ನೀರು ಬಂದೈತೋ ಇಲ್ಲ ಇನ್ನೂ ಗೊತ್ತಿಲ್ಲ. ಸರ್ಕಾರ ಹೇಳ್ತದೆ 2027ಕ್ಕೆ ಡಿಸೆಂಬರ್ಗೆ ನಾವು ಎತ್ತಿನಹೊಳೆ ನೀರನ್ನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಕ್ಕೆ ಕೊಡ್ತೀವಿ. ಸಾಧ್ಯನಾ ಅಧ್ಯಕ್ಷ? ಇದ್ರದ್ದು ಬರದೇ ಇರೋ ನೀರಿಗೆ ಒದ್ದಾಡಿದ್ವಿ, ಪ್ರಯತ್ನ ಮಾಡವ್ರೆ ಸರ್ಕಾರ, ಇಲ್ಲ ಅಂತಲ್ಲ. ಇನ್ನು ಎಷ್ಟು ವರ್ಷ? ಅದು ಎತ್ತಿನಹೊಳೆ ಅಲ್ಲ, ಹಣದ ಹೊಳೆನೇ ಹರಿತಾ ಐತೆ ಅದರಲ್ಲಿ. ಇದು ಸಮಸ್ಯೆ ಇರ್ತಕ್ಕಂಥದ್ದು. ಇವತ್ತು ಮೇಕೆದಾಟು ಸರ್ಕಾರದ ಪ್ರಯತ್ನದ ಫಲವಾಗಿ ಅದಕ್ಕೊಂದು ಅನುಮತಿ ಏನೋ ಸಿಕ್ಕಿದೆ, ಅದು ಕೇಂದ್ರ ಸರ್ಕಾರದಿಂದ ಕೊಟ್ಟವ್ರೆ. ಅದನ್ನ ತಮಿಳುನಾಡು ಅಬ್ಜೆಕ್ಷನ್ ಮಾಡ್ತಾ ಐತೆ. ಇರ್ಲಿ, ಕುಡಿಯೋ ನೀರಿಗೆ ಏನಾಗ್ತದೋ ಅಲ್ಲಿಂದ ಒಂದಷ್ಟು ನೀರನ್ನು ತಗೊಬೋದು. ಪರ್ಯಾಯವಾಗಿ ನಾವೇನಾದರೂ ಕುಡಿಯೋ ನೀರಿಗೆ ಯೋಚನೆ ಮಾಡಬೇಕಲ್ಲ. ನಾವೇನು ಮಾಡಿದ್ವಿ ಅಂದರೆ, ಈಗ KC ವ್ಯಾಲಿ, HN ವ್ಯಾಲಿ ಮತ್ತು ಇವತ್ತು ಋಷಭಾವತಿ ಟ್ರೀಟೆಡ್ ವಾಟರನ್ನು ಸೆಕೆಂಡ್ರಿ ಲೈನ್ ಮಾಡಿ ಕೆಲವು ಇಂಡಸ್ಟ್ರಿಗಳಿಗೂ ಕೊಟ್ಟಿದ್ದೀವಿ.
ಇದನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೂ ಕೂಡ ಕಳಿಸಿದ್ವಿ ಬೆಂಗಳೂರಿಂದ. ವೃಷಭಾವತಿ ಈಗ ಶುರುವಾಗಿದೆ, ಅಲ್ಲಿ ಹೋರಾಟ ಶುರುವಾಗಿದೆ. ಮೊನ್ನೆ ಚಿಕ್ಕಬಳ್ಳಾಪುರ ನಾನು ಹೋಗಿದ್ದೆ ಅಧ್ಯಕ್ಷರೇ. ಬಹುಶಃ ಟ್ರೀಟು ಸರಿಯಾಗಿ ಆಗ್ತಾ ಇದೆಯೋ ಇಲ್ಲ ಅಲ್ಲೇನಾದರೂ ಸ್ಯಾನಿಟರಿ ಮಿಕ್ಸ್ ಆಗ್ತಾ ಇದೆಯೋ, ಇಡೀ ನೀರು ಕಲುಷಿತ ಆಗೋಗಿದೆ. ಆದರೆ ಅದೇ ನಾವು ಇಂಡಸ್ಟ್ರಿಯಲ್ ಏರಿಯಾ, ಇವತ್ತು ದೊಡ್ಡಬಳ್ಳಾಪುರ, ಡಾಬಸ್ಪೇಟೆ, ದೇವನಹಳ್ಳಿ ಸಾವಿರಾರು ಎಕರೆ ಇಂಡಸ್ಟ್ರಿಗಳಿಗೆ ಜಾಗ ಅಕ್ವಿಜೇಷನ್ ಮಾಡವ್ರೆ. ಎಲ್ಲಿ ಕೊಡ್ತೀರಿ ನೀರು? ಅವ್ರು ಫಾಕ್ಸಾಕಾನ್ ಆಪಲ್ ಫೋನ್ ಅವರು ಕಾವೇರಿನೇ ಬೇಕು ಅಂತ ಹೇಳವ್ರೆ. ಇವತ್ತು ಯಲಾಂಗದಿಂದ ಪೈಪ್ಲೈನ್ ಹೊಡಿತಾವ್ರೆ ಕಾವೇರಿಗೆ. ಇಲ್ಲಿ ಬಿಟ್ಟು ಬೆಂಗಳೂರ್ದು ಬಿಡ್ತು ಇಂಡಸ್ಟ್ರಿಗೆ ಕಾವೇರಿ ನೀರು ಕೊಡ್ತಾವ್ರೆ, ಪೈಪ್ಲೈನ್ ಹಾಕ್ತಾವ್ರೆ ಆಲ್ರೆಡಿ. ಯಾರು ಏನು ಕೇಳೋದಿಲ್ಲ, ಪೊಲೀಸ್ ಬಂದು ನಿಂತ್ಕೊಂಡು ಹಾಕ್ಸ್ತಾವ್ರೆ. ಯಾಕಂದ್ರೆ ಇಂಡಸ್ಟ್ರಿಗಳು ಬರಬೇಕು. ಹಂಗಂತೇಳಿ ಬೆಂಗಳೂರು ಕೊಡೋ ನೀರನ್ನೆಲ್ಲ ನೀವು ಇಂಡಸ್ಟ್ರಿಗಳು ಕೊಟ್ಕೊಂಡು ಕುತ್ಕೊಂಡ್ರೆ, ಇಲ್ಲ ಇಂಡಸ್ಟ್ರಿಗಳಿಗೆ ಬೇರೆ ಯಾವುದಾದ್ರೂ ನೀರು ಕೊಡಬೇಕಲ್ವಾ? ಇಲ್ಲಾಂದ್ರೆ ಬರೀ ಇಂಡಸ್ಟ್ರಿ ಮಾಡ್ಕೊಂಡು ಕರೆಂಟ್ ಒಂದು ಕೊಟ್ಟರೆ ನೀರು ಬೇಕಲ್ಲ ಅವ್ರಿಗೆ. ನೀವೀಗೇನು HN ವ್ಯಾಲಿ, KC ವ್ಯಾಲಿ ನೀರನ್ನು ಕೊಡ್ತಾ ಇದ್ದೀರಿ, ಟರ್ಷರಿ ಕ್ಲೀನಿಂಗ್ ಮಾಡಿಸಿ. ಸ್ವಲ್ಪ ದುಡ್ಡು ಆಗ್ಬೋದು. ಸರ್ಕಾರ ಇವತ್ತು ಆಗೋದಿಲ್ಲ ರೀ ಅಂತ ಹೇಳ್ಬೋದು. ನಾನು ವಿರೋಧ ಪಕ್ಷವಾಗಿ ಹೇಳ್ತಾ ಇಲ್ಲ, ಅಲ್ಲಿ ಎಲ್ಲ ಪಕ್ಷದ ಜನ ಕೂಡ ಸೇರ್ಕೊಂಡವ್ರೆ. ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಹೆಚ್ಚಿನ ತರಕಾರಿ ಬೆಳೆಯೋದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಮತ್ತು ಕೋಲಾರ. ಟೊಮೊಟೊ, ಮಾವಿನಕಾಯಿ ಎಲ್ಲ ಬೆಳೀತಾರೆ. ಈಗಾಗಲೇ ಚರ್ಚೆಯನ್ನು ಕೂಡ ಮಾಡವ್ರೆ. ಅಶ್ವಥ್ ನಾರಾಯಣ ಅವರು, ನಮ್ಮ ಮಂಜುನಾಥ್, ಬಹಳ ಜನ ಚರ್ಚೆ ಮಾಡವ್ರೆ. ಅಧ್ಯಕ್ಷರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇರ್ಬೋದು, ಮತ್ತು NGT ಅವರು ಕೂಡ ಆ ನೀರನ್ನು ಪರೀಕ್ಷೆ ಮಾಡವ್ರೆ. ಕುಡಿಯೋಕೆ ಯೋಗ್ಯ ಇಲ್ಲ. ಆದರೆ ಅಂತರ್ಜಲಕ್ಕೆ ಹೋಗೈತೆ ನೀರು. 1500 ಅಡಿ ಇದ್ದಂಥ ನೀರು 400 ಅಡಿ ಬಂದ್ಬಿಟ್ಟೈತೆ. ಜನ ಖುಷಿನೋ ಖುಷಿ. ಮೊದಲು ನೀರು ಹೋದಾಗೆಲ್ಲ ಕೆರೆಗೆ ಪೂಜೆ ಮಾಡಿದ್ರು, ಬಾಗಿನ ಅರ್ಪಿಸಿದ್ರು. ನಮ್ಮೂರ ಕೆರೆಗೂ ಬಿಟ್ಕೊಂಡ್ಬಿಟ್ಟಿದ್ದೀವಿ ನೀರು. ಇದಾಗ ನೋಡಿದ್ಮೇಲೆ ನಮ್ಗೆ ಬಿಟ್ಕೊಳ್ಬೇಕೋ ಬೇಡ ನಿಲ್ಲಿಸ್ಬೇಕು ಅನ್ನೋದು ಅವಸ್ಥೆ ಆಗೈತೆ. ಯಾವ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರದವ್ರು ಬೆಂಗಳೂರಿಗೆ ಅರ್ಕಾವತಿಯಿಂದ ಶುದ್ಧವಾದ ನೀರನ್ನು ಕೊಟ್ಟಿದ್ರು, ಇವತ್ತು ನಾವು ಅವ್ರಿಗೆ ಅಶುದ್ಧವಾದ ನೀರನ್ನು ಕಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನೀವು ಟರ್ಷರಿ ಕ್ಲೀನಿಂಗ್ ಮಾಡಿ ಇಂಡಸ್ಟ್ರಿ ಕೊಡ್ರಿ. ಫಸ್ಟು ಇಂಡಸ್ಟ್ರಿ ಕೊಡ್ರಿ. ನೀವು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಸಾಧ್ಯ ಆದರೆ ಎಕ್ಸಸ್ ಇದ್ರೆ ಕಾವೇರಿ ನೀರು ಕೊಡ್ರಿ ಅವ್ರಿಗೆ. ಯಾಕೆ ಈ ವ್ಯಾಲಿ ನೀರುಗಳನ್ನ ತಗೊಂಡೋಗಿ ನಾವು ಅದರಲ್ಲಿ ಹಠ ಇಟ್ಕೊಳೋದು ಏನೈತೆ? ಯಾವ ಸರ್ಕಾರನೂ ಮಾಡಿರಲಿ, ನಮ್ಮ ಸರ್ಕಾರ ಮಾಡಿದ್ರು ಕೂಡ ತಪ್ಪೆ. ಅದು ಪ್ರಾರಂಭದಲ್ಲಿ ಗೊತ್ತಾಗಲ್ಲ ಅಧ್ಯಕ್ಷರೇ. ಇವತ್ತು ತರಕಾರಿ ತಿನ್ನಂಗಿಲ್ಲ, ನೋಡಕ್ಕೆ ಚೆನ್ನಾಗಿರ್ತದೆ, ಅದ್ಭುತವಾಗಿ ಬೆಳೀತದೆ ಅದೆಲ್ಲ ಕೂಡ. ನೀವು ವರ್ತೂರು, ಬೆಳ್ಳಂಡೂರು ಈ ಭಾಗದಲ್ಲಿ ಬರ್ತದಲ್ಲ, ಫ್ರೆಶ್ ತರಕಾರಿ ಅನ್ಕೊಂತೀವಿ. ಆದರೆ ಅದನ್ನ ಚೆಕ್ ಮಾಡಿದ್ರೆ ಅದರಲ್ಲಿ ರಾಸಾಯನಿಕ ಅಂಶಗಳವೆ. ಹಿಂದೆ ಚಾಣಕ್ಯ ಚಂದ್ರಗುಪ್ತನ ಕಾಲದಲ್ಲಿ ವಿಷ ಕನ್ಯರು ಅಂತಿದ್ರು. ಸ್ವಲ್ಪನೇ ವಿಷ ತಿನ್ನಿಸ್ತಾ ಇದ್ರಂತೆ, ಯಾಕಂದರೆ ಬೇರೆ ರಾಜರ ಜೊತೆಯಲ್ಲಿ ಕಳಿಸಿ ಅವರನ್ನು ಹತ್ಯೆ ಮಾಡೋದಕ್ಕೆ. ಇವತ್ತು ಪ್ರತಿನಿತ್ಯ ನಾವು ವಿಷ ಸೇವಿಸ್ತಾ ಇದ್ದೀವಿ. ಕೋಟ್ಯಾಂತರ ಜನ ವಿಷ ಕನ್ಯರು ರೆಡಿ ಆಗೋಗವ್ರೆ. ಇವತ್ತು ನಾವು ಪುರುಷರು ಕೂಡ ಇದು ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮ ಆಗ್ತದೆ. ಅದನ್ನು ಸರಿ ಮಾಡಬೇಕಾದ್ರೆ ಸರ್ಕಾರಗಳು ಸಾವಿರಾರು ಕೋಟಿ ಖರ್ಚು ಮಾಡಬೇಕಾಗ್ತದೆ. ಅದರ ಬದಲು ಕುಡಿಯೋ ನೀರಿಗೆ ದಯವಿಟ್ಟು ಟರ್ಷರಿ ಕ್ಲೀನಿಂಗ್ ಮಾಡಿ ಆ ಜನಗಳು ಕೊಡ್ರಿ. ಜನರ ಆಶೀರ್ವಾದ ನಿಮ್ಗೆ